ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗಿದ್ರೆ ಎಲ್ಲರೂ ಚೆನ್ನಾಗಿರೋ ಅನ್ಕೊಂಡಿದ್ದೀನಿ. ಅದನ್ನು ಬ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಬೆಳಗ್ಗೆ ಮಾಡಿಲ್ಲ ಫ್ರೆಂಡ್ಸ್, ಮಧ್ಯಾಹ್ನ ಆಗಿದೆ ಈಗ. ಆ್ಯಕ್ಚುಲಿ ಏನಂದ್ರೆ ಇವಾಗ ನಾನು ಸೀರಿಯಲ್ ಓಡಿಸ್ತಿದ್ದೆಲ್ಲ ರೆಡಿ ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಅಂದರೆ ಇದು ಕೂಡ ಜೋಡಿಸಿಲ್ಲ ಆಯಿತಾ, ಸುಮ್ಮನೆ ಇಟ್ಟಿದ್ದೀನಿ ನೋಡೋದಕ್ಕೆ ಅಷ್ಟೇ, ಟ್ರೈ ನೋಡೋದಕ್ಕೆ. ಇದನ್ನ ಇನ್ನೂ ವಾಶ್ ಕೂಡ ಮಾಡಿಲ್ಲ ಅಷ್ಟೇ. ಮುಂಚೆ ತೊಳೆದಿರೋದೆ. ಈ ಕಡೆ ಹಣ್ಣುಗಳಿದೆ, ಮತ್ತು ಇಲ್ಲಿ ಸೀರೆ ಎಲ್ಲ ನೋಡಿ ಪಿನ್ ಮಾಡಿ ಇಟ್ಟಿದ್ದೀನಿ. ನೆರಿಗೆ ಎಲ್ಲ ಹಾಕ್ಬಿಟ್ಟು ಡಬಲ್ ಸ್ಟೆಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ಸ್ಪೆಷಲಾಗಿ. ಅಂದರೆ ಯಾವ ವರ್ಷನೂ ಡಬಲ್ ಸ್ಟೆಪ್ಪಲ್ಲಿ ಸೀರೆನ ಉಡ್ಸಿಲ್ಲ, ಈ ಸಲ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಫಸ್ಟ್ ಟೈಮು ನಾನು ನಮ್ಮ ಮನೇಲಿ ಹಬ್ಬ ಮಾಡ್ತಿದ್ದೀನಿ, ಒಂಥರ ಖುಷಿ ಇದೆ. ಜೊತೆಗೆ ಫ್ರೆಂಡ್ಸ್ ಈ ಸಲ ಫಸ್ಟ್ ಟೈಮು ಅಂದರೆ ಡಾಬ್ ತೊಗೊಂಡಿದ್ದೀನಿ, ಮತ್ತು ಇದು ಕಾಯಿಂದು ಹಾರ ಮಾಡಿದ್ದೀನಿ, ಮತ್ತು ಬಳೆಗಳು ಇದೆಲ್ಲ ತೊಗೊಂಡಿದ್ದೀನಿ ಸೆಟ್ಟು. ಇಡಬೇಕು ಅದೆಲ್ಲ ಬಳೆ ಎಲ್ಲನೂ ತೊಗೊಂಡಿದ್ದೀನಿ. ಮಾಮೂಲಿ ಗ್ರೀನ್ ಬಳೆ, ರೆಡ್ ಬಳೆ ಇದೆ ಫ್ರೆಂಡ್ಸ್. ಈ ಸಲ ಸ್ಪೆಷಲಾಗಿ ಮುಕ್ಕೋಡ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಚಿಕ್ಕದಾಯಿತು, ಪರವಾಗಿಲ್ಲ, ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು. ಮುಕ್ಕೋಡ ಅಂತೂ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್. ಇದು ನಾನು ಈ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಸಖತ್ತಾಗಿದೆ ತೊಗೊಂಡಿದ್ದು. ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆಯೋ ಮುಕ್ಕೋಡ ಅಂತೂ. ಹಬ್ಬಕ್ಕೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನು ರವೆ ಉಂಡೆನ ಮಾಡೋಣ ಅಂತ ಹೇಳ್ಬಿಟ್ಟು ರವೆನ ನೀಟಾಗಿ ಹುರ್ಕೋತಿದ್ದೀನಿ. ಅಂದರೆ ಬೆಳಗ್ಗೆನೇ ಎದ್ಬಿಟ್ಟು ಸ್ನಾನ ಮಾಡಿನಿ ನಾನು ಎಲ್ಲದನ್ನು ಮಾಡಿರೋದು. ಅಂದರೆ ಚಕ್ಲಿ, ಕರ್ಜಿಕಾಯಿ, ಕೋಡ್ಬಳೆ ಎಲ್ಲದೂ ಮಾಡ್ಕೊಂಡಿದ್ದೀನಲ್ಲ, ಅವಾಗೆಲ್ಲನೂ ಸ್ನಾನ ಮಾಡಿಬಿಟ್ಟು ನಾನು ಮಾಡಿರೋದು. ಎಷ್ಟಾಗುತ್ತೋ ಅಷ್ಟು ಒನ್ ಡೇಗೆ ಮಾಡ್ಕೊತೀನಿ. ಒಂದು ದಿನಕ್ಕೆ ಎಲ್ಲ ಐಟಮ್ನು ಮಾಡ್ಕೋಬೋದು, ಒಂದೊಂದು ಪ್ಲೇಟ್ ಇಡ್ತೀವಿ ಅಂದರೆ ನೈವೇದ್ಯಕ್ಕೆ. ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮೂರನ್ನೂ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಿದ್ದೀನಿ. ರವೆ ಉಂಡೆಗೆ ಹಾಕೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಏಲಕ್ಕಿನ ಅದೇ ಗ್ಯಾಪಲ್ಲಿ ಕುಟ್ಕೊಂಡ್ಬಿಟ್ಟು ರವೆ ಕೂಡ ಸೇರಿಸ್ಕೊಂಡಿದ್ದೀನಿ. ರವೆನ ಆದಷ್ಟು ಕೆಂಪುಗಾಗೋವರೆಗೂ ಹುರ್ಕೋಬೇಕು ನೀಟಾಗಿ. ನನಗೂ ಅಷ್ಟೇ ಇದು ಅಂದರೆ ತುಂಬ ಗಟ್ಟಿ ರವೆ ಎಲ್ಲ ಇರುತ್ತಲ್ಲ, ಸಕ್ಕರೆ ಎಲ್ಲನೂ ಮಿಕ್ಸಿಗೆ ಹಾಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಾಕಿದ್ರೆ ಬರೀ ಸಕ್ಕರೆನೇ ಸಿಗ್ತಾ ಇರುತ್ತೆ. ನಂಗೆ ಅರ್ಜೆಂಟಿಗೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು 1/4 kg ಅಷ್ಟು ಮಾತ್ರ ಮಾಡಿದ್ದೆ ಅಲ್ವಾ, ಅದಕ್ಕೋಸ್ಕರ ನಾನು ಹಂಗೇ ಡೈರೆಕ್ಟ್ ಹಾಕ್ಕೊಂಡೆ. ಬಿಸಿಗೆ ಸ್ವಲ್ಪ ಕರಗುತ್ತೆ ಅಂತ ಹೇಳ್ಬಿಟ್ಟು ಅದು ಆ್ಯಕ್ಚುಲಿ ಕರಗುತ್ತೆ ಸಕ್ಕರೆ. ಅದೆಲ್ಲನೂ ಹಾಕಿದ್ಮೇಲೆ ನಾನೀಗ ಸ್ವಲ್ಪನೇ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರವೆಗೆ ಹಂಗೆ ಇದು ಮಾಡ್ತಾ ಮಿಕ್ಸ್ ಮಾಡಿ ಹಂಗೆ 1-2 ನಿಮಿಷ ಇಲ್ಲ 1 ನಿಮಿಷನೋ ಇಲ್ಲ 30 ಸೆಕೆಂಡು ಅಷ್ಟರಲ್ಲಿ ಬಿಟ್ಬಿಟ್ಟು ನಾವು ಪ್ಲೇಟ್ನ ಮುಚ್ಚಿಬಿಟ್ಟು ಬಿಟ್ಟರೆ ಆಮೇಲೆ ಬಿಸಿ ಇದ್ದಂಗೆ ಉಂಡೆಗಳನ್ನ ಕಟ್ಬಿಟ್ಟು ಇಡ್ಬೋದು. ಸಾಫ್ಟಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಸಕ್ಕತ್ತಾಗಿ ಬಂದಿತ್ತು ಲಾಡು ಅಂತನೂ. ಈ ಕಡೆ ನಾನು ಎಲ್ಲದನ್ನು ಉಂಡೆನ ಇವಾಗ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಉಂಡೆಗಳನ್ನೆಲ್ಲನೂ ಕಟ್ಟಿ ಎತ್ತಿಟ್ಕೊತಿದ್ದೀನಿ. ಕೈಗೆ ಸ್ವಲ್ಪ ತುಪ್ಪನ ಸುರ್ಕೋತೀನಿ. ನನಗೆ ಈ ಥರ ಉಂಡೆಗಳು ತೊಮಟೆ ಎಲ್ಲ ಕಟ್ತಾರಲ್ಲ, ಆ ಥರ ಎಲ್ಲ ಮಾಡೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ಇದೇ ಥರನೇ ಮಾಡೋದು. ಚಪಾತಿ ಹಿಟ್ಟನ್ನು ಯಾವ ರೀತಿ ನಾವು ನಾದ್ಕೋತೀವಿ ಅದೇ ಥರನೇ 2 ಕೈಲೂ ನಾನು ಮಿಕ್ಸ್ ಮಾಡಿ ಅದಕ್ಕೆ ಶೇಪ್ನ ಕೊಡೋದು. ಎಲ್ಲದನ್ನು ಉಂಡೆಗಳನ್ನೆಲ್ಲ ಮಾಡಿಕೊಂಡು ಕಜ್ಜಾಯನೂ ಮಾಡಿದ್ದೀನಿ ಫ್ರೆಂಡ್ಸ್ ಈ ಸಲ. ನನಗಂತೂ ಫುಲ್ ಖುಷಿ, ಹಬ್ಬ ಇಷ್ಟೊತ್ತಿಗೆ ಬರುತ್ತೋ ಅಂತ ಹೇಳ್ಬಿಟ್ಟು ಕಜ್ಜಾಯ ಹಿಟ್ಟು ಮಾಡಿದ್ದೀನಿ. ಏನು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ಫಾರ್ ದ ಫಸ್ಟ್ ಟೈಮು ನನ್ನ ಲೈಫಲ್ಲಿ ನಾನು ಮಾಡಿರೋದು. ಅಂದರೆ ನನಗೆ ನಮ್ಮ ಅತ್ತೆ ಮಾಡ್ಕೊಡೋರು, ಚಿಕ್ಕವಳಿದ್ದಾಗೆಲ್ಲ ನಾನು ಪಾಪ ನಮ್ಮ ಅತ್ತೆ ಊರಿಗೆ ಮಾಡ್ಕೊಂಡು ತೊಗೊಂಡು ಬರೋರು. ಆವಾಗ ನೋಡಿದ್ದೆ ನಾನು ಕಜ್ಜಾಯ ಅಂದರೆ ಏನಂತ. ಆಮೇಲೆ ನಮ್ಮ ಮದುವೆ ಆದಮೇಲೆ ನಮ್ಮ ಅತ್ತೆಯವರು ಮಾಡೋರು, ಬಟ್ ನಾನು ಯಾವತ್ತೂ ಮಾಡಿಲ್ಲ ಈ ಥರ ಪ್ರೊಸೆಸಲ್ಲಿ, ಈ ಥರ ನೋಡಿಕೊಂಡು ಇದೇ ಅಳತೆಯಲ್ಲಿ ಹಾಕಬೇಕು ಅಂತ ಅಲ್ಲ. ಫಸ್ಟ್ ಟೈಮು ನಾನು ಅಕ್ಕಿನ ನೆನೆ ಹಾಕಿ ಸ್ವಲ್ಪ ಹೊತ್ತು ನೆರಳಲ್ಲೇ ಮನೆ ಒಳಗಡೆ ಒಣಗಿಸ್ಕೊಂಡು ಅದನ್ನು ಸ್ವಲ್ಪ ಡ್ರೈ ಇದ್ದಂಗೆ ಅಕ್ಕಿನೆಲ್ಲ ನಾನು ಇದು ಮಾಡ್ಕೋಬೇಕು, ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಆಮೇಲೆ ಬೆಲ್ಲ ಪಾಕ, ಒಂದೆಳೆ ಪಾಕ ತೆಗೆಯೋದು ಮೇಯ್ನ್ ಇಂಪಾರ್ಟೆಂಟ್ ಇದರಲ್ಲಿ. ಬೆಲ್ಲದ ಪಾಕನ ನೀಟಾಗಿ ಒಂದೆಳೆ ಪಾಕ ನೀರಲ್ಲಿ ಹಾಕಿದರೆ ಕೈಗೆ ಎತ್ಕೊಂಡಾಗ ಸಾಫ್ಟಾಗಿ ಬರಬೇಕು, ತುಂಬ ಗಟ್ಟಿ ಬರಬಾರ್ದು, ಸಾಫ್ಟಾಗಿ ಕೈಗೆ ಎತ್ಕೊಂಡಾಗ ಸಿಗಬೇಕದು. ಆ ಥರ ಮಾಡ್ಕೊಂಡಾಗ ಮಾತ್ರ ನಮಗೆ ಕಜ್ಜಾಯ ಪರ್ಫೆಕ್ಟಾಗಿ ಬರೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಮ್ಮ ಅತ್ತೆಯವ್ರ ಮನೇಲಿ ಮಾಡಿದಾಗ ಸಮೇತ ಒಂದೊಂದ್ಸಲ ತುಂಬ ತೆಳುವಾಗಿ ಇರೋದನ್ನು ನಾನು ನೋಡಿದ್ದೀನಿ. ಯಾಕಂದರೆ ನಾನೇ ಮಾಡ್ತಾ ಇದ್ನಲ್ವ, ತೆಳುವಾಗಿರೋದು ನಾನು ನೋಡಿದ್ದೀನಿ. ಬಟ್ ಇದಂತೂ ಒಂದು ಚೂರು ತೆಳುವಾಗಿ ಬಂದಿಲ್ಲ, ಸಕ್ಕತ್ತ ಬಂತು, ಒಂದು ಕಿತ್ತೋಗಿಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಲಕ್ಷ್ಮೀ ಕೃಪೆ ಅನ್ಕೋತೀನೇನೋ, ಒಂದು ಯಾವ ಐಟಮನ್ನು ಕಿತ್ತೋಗಿಲ್ಲ ಕೆಟ್ಟೋಗಿಲ್ಲ, ಆ ಥರ ಬಂದಿತ್ತು. ಹಾಗಾಗಿ ಈಗ ಎಣ್ಣೆನೆಲ್ಲ ಒಂದು ಕಡೆಗೆ ಅದನ್ನು ಆ ಎಣ್ಣೆ ಕುಡಿದಿರುತ್ತಲ್ಲ ಅದನ್ನೆಲ್ಲನೂ ಬಸಿಬೇಕು. ಹಂಗೆ ಬಸ್ತೀನಿ ಅಂತ ಹೋಗ್ಬಿಟ್ಟು ಅದಕ್ಕೆ ಕೈಗೆಲ್ಲನೂ ಎಣ್ಣೆ ಸಿಡಿಸ್ಕೊಂಡೆ. ಅದು ಈ ಥರ ಲೋ ಕ್ವಾಲಿಟಿ ತೊಗೊಂಡ್ರೆ ಇದೇ ಥರನೇ ಆಗೋದು. ಅದು ಫುಲ್ ಪ್ರೆಸ್ ಆಗಿ ಒಂಥರ ಸೈಡ್ಗೆ ಮುರ್ಕೊಂಡ್ಬಿಡ್ತು ಜಾಲ್ರ. ಹಂಗಾಗಿ ನನ್ನ ಕೈಗೆಲ್ಲನೂ ಎಣ್ಣೆ ಸಿಡಿತು, ಬಟ್ ಏನೂ ಆಗಿಲ್ಲ ಅಷ್ಟೇ. ಕಜ್ಜಾಯ ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂದರೆ ಎಳ್ಳನ್ನು ನಾನು ಒಳಗಡೆ ಹಾಕಿದ್ದೆ. ಅಂದರೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ತೀನಲ್ಲ ಆ ಪಾಕದಲ್ಲಿ, ಆ ಟೈಮಲ್ಲಿ ಹಾಕಿದ್ದೆ. ಅದು ಕ್ಲಿಪ್ಪು ಹಿಂದೆ ಮುಂದೆ ಆಗಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಕಡೆಗೆ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ಕರ್ಜಿಕಾಯಿನೂ ಕೂಡ ಮಾಡಿ ಎತ್ತಿಟ್ಕೊಂಡೆ. ಒಂದು 30-35 ಆಗಿತ್ತು, ಸಾಕಷ್ಟು ನೈವೇದ್ಯಕ್ಕೆ ಇಡೋದಕ್ಕೆ. ಒಂದೊಂದು ಪ್ಲೇಟ್ ಎಷ್ಟಾಗುತ್ತೋ ಅಷ್ಟಕ್ಕೆ ಮಾತ್ರ ನಾನು ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಮಾಡೋಕ್ಕೋದ್ರೆ ನನಗೆ ಬ್ಯಾಕ್ ಪೇನ್ ಬಂದ್ಬಿಟ್ಟು ಸಖತ್ತು ನೋವಾಗ್ತೈತೆ. ಹಾಗಾಗಿ ನಾನು ಇಲ್ಲಿ ಕರ್ಜಿಕಾಯಿನ ಒಂದು ಪ್ಲೇಟ್ಗೆ ಆಗೋಷ್ಟು ಮಾಡಿಕೊಂಡು ಕರ್ಜಿಕಾಯಿ ಕೂಡ ಮಾಡಿ ಒಂದು ಕಡೆ ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ರೆ ಎಲ್ಲ ಕೆಲಸನೂ ಒಂದೊಂದೇ ಮಾಡ್ಕೊತಾ ಇದ್ರೆ ಬೇಗ ಆಗುತ್ತೆ. ಒಂದು 10-15 ಮಾಡಿಕೊಂಡ್ರೆ 9 ಇಡೋದ್ರಿಂದನ ಇಲ್ಲ 11 ಇಡೋದ್ರಿಂದನ ಬೇಗ ಕೆಲಸ ಮುಗಿದೋಗುತ್ತೆ ಅಂತ ಹೇಳ್ಬಿಟ್ಟು ನಾನೀಗ ಪಟಾಪಟ ಅಂತ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ಒಂದೇ ಸಲ. ಹಬ್ಬಕ್ಕೆ ಅಂತ ಏರ್ ಕಟ್ ಮಾಡಿಸಿದ್ದೀನಿ ಫ್ರೆಂಡ್ಸ್ ನಾನು, ಸಕ್ಕತ್ತಾಗಿದೆ. ಹೋದ ಸಲ ಮಾಡಿಸಿದಾಗ ತುಂಬ ಶಾರ್ಟ್ ಆಗಿತ್ತು, ಈ ಸಲ ಏನಿಲ್ಲ ಮೀಡಿಯಮಾಗಿ ನನಗಿಷ್ಟ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡೆ. ಈ ಕಡೆ ಸೀರೆಗಳನ್ನ ನಾನು ಜೋಡಿಸ್ತಾ ಇದ್ದೀನಿ. ಕ್ಲಿಪ್ ಹಾಕಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ನಮಗೆ ಉಡಿಸುವಾಗ ಬೇಗ ಆಗುತ್ತೆ. ಯಾಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಕುಂಡ್ರಿಸ್ಬೇಕು, ಬೇರೆ ಟೈಮಲ್ಲಿ ಕುಂಡ್ರಿಸಿದ್ರೆ ಏನು ಅಷ್ಟೊಂದು ಖುಷಿ ಅನಿಸಲ್ಲ. ಹಾಗಾಗಿ ಬೆಳಿಗ್ಗೆನೇ ಬೇಗ ಮಾಡೋದ್ರಿಂದ ಬೇಗನೆ ನಾನು ಜೋಡಿಸ್ಕೊತಿದ್ದೀನಿ. ಇದಕ್ಕೆ ಈಗ ನಾವು ಮಾಮೂಲಿ
ಸೆರ್ಗನ್ನ ನಾನು ಪಿನ್ನ ಅಂದರೆ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಸೆರ್ಗಿನ ಪಾರ್ಟ್ನ ಮಾತ್ರ ಇದು ಮಾಡ್ಕೊತಿದ್ದೀನಿ. ಈ ಕಡೆ ಕಜ್ಜಾಯಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ, ಕಜ್ಜಾಯಕ್ಕೆ ಒಂದು ಅಕ್ಕಿನ ನೆನೆಸ್ಬಿಟ್ಟು ಒಂದು 24 ಅವರ್ಸ್ ನೆನೆಸ್ಬೇಕಂತೆ, ಇಲ್ಲ 48 ಅವರ್ಸ್ ಅಂತಾರೆ, ಕೆಲವರು 20 ಅವರ್ಸ್ ಅಂತಾರೆ. ನಾನು ಹಾಗಾಗಿ 20 ಗಂಟೆ ನಾನು ನೆನೆಸಿ ಅದನ್ನು ಹಂಗೆ ನೆನೆ ಹಾಕಿಬಿಟ್ಟು ತೊಳೆದು ನೆನೆಸ್ತಾ ಇರಬೇಕು. ಆಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಾಕ್ಬಿಟ್ಟು ಕೈಗೆ ಈ ಥರ ಇಟ್ಕೊಂಡಾಗ ಅದು ಇಟ್ಕೊಳ್ಬೇಕು, ಕೈಗೆ ಕಚ್ಕೊಂಡಿರಬೇಕು ಅಕ್ಕಿ. ಆ ರೀತಿ ಹಸಿ ಇದ್ದಾಗ ಮಾತ್ರ ಅದನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಪೌಡರ್ನ ಮಾಡ್ಕೋಬೇಕು. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಒಣಗಿದೆ. ಇದನ್ನೆಲ್ಲನೂ ಹಾಕ್ಕೊಂಡು, ನಂದು ಚಿಕ್ಕ ಜಾರ್ ಆಗಿರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಂಡು ಪೌಡ್ರ್ ಮಾಡ್ತೀನಿ. ನೀವು ಅಷ್ಟು ಸ್ವಲ್ಪನೇ ಹಾಕ್ಕೊಂಡು ಮಾಡಿ. ಜಾಸ್ತಿ ಹಾಕ್ಕೊಂಡಾಗ ಅದು ನೈಸ್ ಬರಲ್ಲ, ತರಿ ಆಗಿಬಿಡುತ್ತೆ. ಈಗ ತೋರಿಸ್ತಿದ್ದೀನಲ್ಲ, ಈ ರೀತಿ ಪೌಡ್ರನ್ನು ಮಾಡಿಕೊಂಡು ಹಾಕೋಬೋದು. ನೀವು ಬೇಕಿದ್ರೆ ಜರಡಿ ಕೂಡ ಕೆಂಪುಗಾಗಂಗೆ ನೀಟಾಗಿ ಫ್ರೈ ಮಾಡಿಕೊಂಡು ಹಿಟ್ಟಿಗೆ ಸೇರಿಸ್ಕೊಂಡ್ರೆ ಕಜ್ಜಾಯ ಕೂಡ ಆಗುತ್ತೆ. ಕಜ್ಜಾಯ ಲಕ್ಷ್ಮಿಗೆ ಸಖತ್ತು ಇಷ್ಟ ಅಂತೆ, ಅಂದರೆ ಫುಲ್ ನೈವೇದ್ಯಕ್ಕೆ ಇಡೋದ್ರಿಂದನೂ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕಜ್ಜಾಯ ಟ್ರೈ ಮಾಡಲೇಬೇಕು ಅಂತ ಮಾಡಿದೆ. ಈಗ ಹಿಟ್ಟು ಕೂಡ ಬಂದಿತ್ತು. ಅದಕ್ಕೆ ಪಾಕ ಕೈಗೆ ಎತ್ಕೊಳಕ್ಕೆ ಬಂದಾಗ ನಾವು ಇದನ್ನು ಹಿಟ್ಟನ್ನು ಹಾಕಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಿಮ್ಮ ಜೊತೆಗೆ ಇನ್ನೊಬ್ಬರು ಇದ್ದರು ಅಂದರೆ ಒಬ್ಬರು ಹಾಕ್ತಾಯಿದ್ರೆ ಇನ್ನೊಬ್ಬರು ತಿರುಗುತ್ತಾಯಿದ್ರೆ ಗಂಟೇನಾಗಲ್ಲ. ನಂದಿಲ್ಲಿ ಒಂದು ಚೂರು ಗಂಟು ಬಂದಿರಲಿಲ್ಲ, ನಂಗೆ ಕಷ್ಟಪಡೋ ಅವಶ್ಯಕತೆಯೇ ಇರಲಿಲ್ಲ. ನೋಡ್ತಿರ್ಬೋದು ಇವಾಗ ಇಷ್ಟು ತೆಳ್ಳಗಿದೆ, ಬಟ್ ಅದು ಕುದ್ದು ಇನ್ನೂ ಗಟ್ಟಿ ಆಗುತ್ತೆ. ಅದು ಆ ಥರ ಕುದಿಸ್ಬೇಕು ನಾವು.